ANMR ನ್ಯೂಸ್ಗೆ ಸ್ವಾಗತ. ರೈತರಿಗೆ ಸಾಲ ಮನ್ನಾ ಮುಖ್ಯವಲ್ಲ, ಅವರಿಗೆ ನೀರಾವರಿ ವ್ಯವಸ್ಥೆ ಮಾಡಬೇಕು. ಕೇಂದ್ರ ಸಚಿವ ಸದಾನಂದ ಗೌಡ. ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳ ರೈತರು 2000 ಅಡಿಗಳ ಆಳದಿಂದ ನೀರು ತೆಗೆದು ತರಕಾರಿ ಬೆಳೆಯುತ್ತಾರೆ. ಇಂತಹ ರೈತರಿಗೆ ನೀರು ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂದು ಕೇಂದ್ರ ರಸಗೊಬ್ಬರ ಮತ್ತು ರಾಸಾಯನಿಕ ಸಚಿವರಾದ DV ಸದಾನಂದ ಗೌಡರು ಹೇಳಿದರು. ಅವರು ಕಿಸಾನ್ ವಾಕ್ ಸಂಸ್ಥೆ, ಕೃಷಿ ಸಾಮಗ್ರಿಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಜಂಟಿ ಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ಹಾಗೂ ಕುರುಬೂರು ರೇಷ್ಮೆ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಇಂದು ಮತ್ತು ನಾಳೆ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಕೃಷಿ ಮೇಳದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ರೈತರ ಕೃಷಿಗೆ ಬೇಕಾದ ನೀರು, ವಿದ್ಯುತ್ ಒದಗಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಕೆಲ ನೀರಾವರಿ ಯೋಜನೆಗಳು ನಿಗದಿತ ವೇಗ ಪಡೆಯಲಿಕ್ಕೆ ಶಾಸಕರು ಮತ್ತು ರೈತರ ಜೊತೆ ನಾನು ಚರ್ಚೆ ಮಾಡಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮದೇ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಚರ್ಚೆ ಮಾಡ್ತೇನೆ ಎಂದ ಗೌಡರು, ಜನರ ನೀರಾವರಿಯ ಹಕ್ಕುತಾಯಗಳ ಬಗ್ಗೆ ಪತ್ರಿಕೆಗಳು ಮುಖಪುಟದಲ್ಲಿ ಪ್ರಕಟಣೆ ಮಾಡಬೇಕೆಂದು ಕೋರಿದರು. ಚುನಾವಣೆಗಳು ಬಂದಾಗ ನಮ್ಮಂತಹ ರಾಜಕಾರಣಿಗಳನ್ನು ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತೇವೆ. ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಘೋಷಣೆ ಮಾಡ್ತೇವೆ, ಗೆದ್ದ ಮೇಲೆ 4 ವರ್ಷ ಮುಖನೇ ತೋರಿಸಲ್ಲ ಎಂದರು. ಸರ್ಕಾರ ದಿನನಿತ್ಯ ಸಾಲ ಮನ್ನಾ ಮಾಡುವಂಥದ್ದು, ಯಾವುದಕ್ಕೂ ಸಬ್ಸಿಡಿ ಕೊಡುವುದರಿಂದ ಏನೂ ಆಗುವುದಿಲ್ಲ. ರೈತರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಅದರಲ್ಲಿ ನೀರಾವರಿ ಮತ್ತು 24 ಗಂಟೆ ವಿದ್ಯುತ್ ನೀಡಿದ ರೈತ ಸ್ವಾಭಿಮಾನಿಯಾಗಿ ಬದುಕುತ್ತಾನೆ ಎಂದರು. ಈ ದೇಶದಲ್ಲಿ ದುಡಿಮೆ ಮಾಡಿ ಸ್ವಾಭಿಮಾನಿಯಾಗಿ ಇರುವ ವ್ಯಕ್ತಿ ಯಾರಾದರೂ ಇದ್ದಾರೆ ಎಂದರೆ ರೈತನೇ ಹೊರತು ಯಾವುದೇ ರಾಜಕಾರಣಿ ಇಲ್ಲ, ಕಾರ್ಮಿಕನೂ ಇಲ್ಲ, ಯಾವ ಉದ್ಯಮಿ ಇಲ್ಲ ಎಂದು ವಿವರಿಸಿದರು. ಹಲವಾರು ಮಂದಿ ಬ್ಯಾಂಕುಗಳಿಂದ ಸಾಲ ಪಡೆದರೆ ಅದನ್ನು ಹೇಗೆ ನುಂಗಿ ಹಾಕಬೇಕೆಂದು ಯೋಚನೆ ಮಾಡುತ್ತಾರೆ. ಆದರೆ ಸಾಮಾನ್ಯ ರೈತ ಸಾಲ ಪಡೆದುಕೊಂಡರೆ ಅದನ್ನು ಕಟ್ಟಲಿಕ್ಕೆ ಆಗದ ಸಂದರ್ಭದಲ್ಲಿ ಬೇಸರ ಪಟ್ಟುಕೊಳ್ಳುತ್ತಾನೆ. ಬ್ಯಾಂಕ್ ಅಥವಾ ಸಹಕಾರ ತಗೊಂಡ ಸಾಲ ಕಟ್ಟಿಲ್ಲ ಎಂದು ನೋಟಿಸ್ ಜಾರಿ ಮಾಡಿದರೆ ಅಯ್ಯೋ ನನಗೆ ಈ ಪರಿಸ್ಥಿತಿ ಬಂತು ಎಂದು ಕರುಣೆ ಇರುವ ಮನಸ್ಸು ರೈತರಿಗೆ ಬಿಟ್ಟು ಯಾರಿಗೂ ಇಲ್ಲ ಎಂದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ವಿಧಾನಸಭಾ ಅಧ್ಯಕ್ಷ ಹಾಗೂ ಕ್ಷೇತ್ರ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು, ತಾಲೂಕಿಗೆ KC ಮತ್ತು HN ವ್ಯಾಲಿಗಳು ರಾಜಕಾರಣಿಗಳಿಂದ ತಾಲೂಕಿಗೆ ಅನ್ಯಾಯವಾಗಿದೆ ಎಂದರು. KC ವ್ಯಾಲಿಯಿಂದ 5 ಕೆರೆಗಳು ನೀರು ತುಂಬಿಸುವುದಾಗಿ ಹೇಳಿದ್ದರು, ಆದರೆ ಅಲ್ಲಿ ರಾಜಕಾರಣಿಗಳಿಂದ ತೊಂದರೆಯಾಗಿದೆ ಎಂದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ಅನ್ಯಾಯವಾಗಿರೋ ಬಗ್ಗೆ ತಿಳಿಸಿ 35 ಕೆರೆಗಳನ್ನು ಸೇರಿಸಲು ಕೋರಿದ್ದು, ತಕ್ಷಣ ಸೂಚಿಸಿದ್ದು, ಅದು ಖಂಡಿತ ಆಗುತ್ತದೆ ಎಂದ ಶಾಸಕರು, ಇದಕ್ಕೆ ಕೇಂದ್ರ ಮಂತ್ರಿ ಸದಾನಂದ ಗೌಡರು ಈ ಬಗ್ಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಎಂದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಕೃಷಿ ಸಾಮಗ್ರಿಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಾಕ್ಟರ್ ಶಿವಣ್ಣ, ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಮಾತನಾಡಿದರು. ವೇದಿಕೆಯಲ್ಲಿ ಕೃಷಿ ಅಧಿಕಾರಿ ಪಾಪಿರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯ ಶಿವಣ್ಣ, ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ವೆಂಕಟಗಿರಿ ಕೋಟೆಯ ಹರಿರೆಡ್ಡಿ, ಕಿಸಾನ್ ವಾಕ್ ಸಂಸ್ಥೆಯ ಸಂಸ್ಥಾಪಕ S. ಅನಿಲ್ ಕುಮಾರ್, ತರುಣ್ ತೇಜ್, ವಿನೋದ್ ಕುಮಾರ್ ಮತ್ತಿತರರು ಹಾಜರಿದ್ದರು. ನಗರದ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕೃಷಿ ಮೇಳದಲ್ಲಿ ಜನರಿಲ್ಲದೆ ಮೊದಲ ದಿನವೇ ವಿಫಲಗೊಂಡಿತು. ಆಯೋಜಕರು 10,000 ಜನರು ಸೇರುವುದಾಗಿ ಕೇಂದ್ರ ಸಚಿವರಿಗೆ ಭರವಸೆ ನೀಡಿದ್ದು, ಸಭೆಯಲ್ಲಿ 500 ಮಂದಿಗೂ ಕಡಿಮೆ ಇರುವುದನ್ನು ಕಂಡ ಸದಾನಂದ ಗೌಡರೇ ವೇದಿಕೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು. ಇನ್ನು ಕೃಷಿ ಪ್ರದೇಶದಲ್ಲಿ ನೂತನವಾಗಿ ಬಿಡುಗಡೆಯಾದ ಕೆಲ ಬೆಳೆಗಳ ಪ್ರಾತ್ಯಕ್ಷಿತೆ ಬಿಟ್ಟರೆ ಕೃಷಿ ಯಂತ್ರೋಪಕರಣಗಳು, ಮಳಿಗೆಗಳು ಬಿಟ್ಟರೆ ಬಹುತೇಕ ರಾಸಾಯನಿಕ ಗೊಬ್ಬರಗಳು ಮತ್ತು ಬೀಜಗಳ ಮಳಿಗೆಗಳಾಗಿದ್ದವು. ಮಣ್ಣು ಪರೀಕ್ಷೆ, ಮಳೆ ಮತ್ತು ಮೇಲ್ಛಾವಣಿ ನೀರಿನ ಕೊಯ್ಲು, ಪಶುಸಂಗೋಪನೆ, ಜೈವಿಕ ಹಾಗೂ ನವೀಕರಿಸಲ್ಪಟ್ಟ ಇಂಧನ ದಿನನಿತ್ಯ ನೀವು ಸಾಲ ಮನ್ನಾ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಅವನಿಗೆ ಬೇಕಾದಂಥ ಸಬ್ಸಿಡಿ ಕೊಡುವುದರಿಂದ ಆಗುವುದಿಲ್ಲ. ಆ ರೈತ ಅವನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆ ರೈತರಿಗೆ ಎಲ್ಲ ನೀರಾವರಿ ವ್ಯವಸ್ಥೆ ಮಾಡಿ, ರೈತ ಖುಷಿಯಿಂದ ಇರ್ತಾನೆ, ನೀವು ಕೊಡಿ ಬಿಡಿ ಎಲ್ಲವನ್ನು ನಾನು ನನ್ನಷ್ಟಕ್ಕೆ ಮಾಡಿಕೊಳ್ತೇನೆ, ನನಗೆ ನೀರಾವರಿ ವ್ಯವಸ್ಥೆ ಇದೆ ಅಂತ ಹೇಳೋದ್ರಿಂದ ಸಂತೋಷ ಪಡ್ತಾನೆ.
ಅವ್ರಿಗೆ 24 ಗಂಟೆ ಕರೆಂಟ್ ಕೊಡಿ. ಆ 24 ಗಂಟೆ ಕರೆಂಟ್ ಕೊಟ್ಟರೆ ರೈತ ಹೇಳ್ತಾನೆ, ಎಸ್ ನನ್ನ ಊರಲ್ಲಿ ನೀರಿದೆ, ಕರೆಂಟ್ ಇದೆ, ನಾನು ನೀರು ಹಾಯಿಸ್ಕೊಂಡು ಮಾಡ್ತೇನೆ ಅಂತ ಹೇಳಿ. ಅವರಿಗೆ ಬೇಕಾದಂತ ರಸಗೊಬ್ಬರಗಳು, ಸಾವಯವ ರಸಗೊಬ್ಬರಗಳನ್ನು ಕೊಡುವಂಥದ್ದು ಮಾಡಿ ಅವನು ತಗೊಂಡು ಕೃಷಿ ಮಾಡ್ತಾನೆ. ಯಾವ ರೈತ ಕೂಡ ಈ ದೇಶದಲ್ಲಿ ಯಾರಾದರೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅವ ದುಡಿಯುವಂತವ ಇರ್ತಿದ್ರೆ ಯಾವ ರಾಜಕಾರಣಿಯೂ ಇಲ್ಲ, ಯಾವ ಇಂಡಸ್ಟ್ರಿಯಲಿಸ್ಟು ಇಲ್ಲ, ಯಾವ ಬೇರೆ ಕಾರ್ಮಿಕನೂ ಇಲ್ಲ, ಅದು ರೈತ ಮಾತ್ರ ಅಂತ ಹೇಳಿ ನಾನು ಅತ್ಯಂತ ಪ್ರಾಮಾಣಿಕತನದಿಂದ ನಾನು ಹೇಳಬಲ್ಲೆ, ಅತ್ಯಂತ ಪ್ರಾಮಾಣಿಕತನದಿಂದ ಹೇಳಬಲ್ಲೆ. ಬೇರೆಯವರೆಲ್ಲ ಬ್ಯಾಂಕಿಂದ ಸಾಲ ತಗೊಂಡ್ರೆ ಹೇಗೆ ಅದನ್ನ ನುಂಗಿ ಹಾಕೋದು ಅಂತ ಆಲೋಚನೆ ಮಾಡ್ತಾರೆ. ಆದ್ರೆ ಒಬ್ಬ ಸಾಮಾನ್ಯ ರೈತ ಆ ಕೋಆಪರೇಟಿವ್ ಸೊಸೈಟಿಯಿಂದ ಒಂದಷ್ಟು ಸಾಲ ತಗೊಂಡ್ರೆ ಅದನ್ನು ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೊಂದು ಬೇಸತ್ತು ಪಟ್ಕೊಳ್ತಾನೆ. ಆ ಸೊಸೈಟಿಯ ಯಾರೋ ಒಬ್ಬ ನೋಟಿಸ್ ಜಾರಿ ಮಾಡ್ಲಿಕ್ಕೆ ಬಂದ್ರೆ ಅಯ್ಯೋ ನನಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಆಲೋಚನೆ ಮಾಡುವಂತ ಒಂದು ಆ ಕರುಣೆ ಇರುವಂತ ಮನಸ್ಸು ಅದು ರೈತನಲ್ಲಿ ಮಾತ್ರ ಇರುವುದು. ಯಾರು ಭೂಮಿಯಲ್ಲಿ 24 ಗಂಟೆಯನ್ನ ರಕ್ತವನ್ನ ಬೆವರನ್ನಾಗಿ ಪರಿವರ್ತನೆ ಮಾಡ್ತಾನ, ಯಾರು ಇಡೀ ದೇಶದ ಜನರಿಗೆ, ಜಗತ್ತಿನ ಜನರಿಗೆ ಅನ್ನ ಕೊಡ್ತಾನ, ಅವನೇ ಸ್ವಾಭಿಮಾನಿ ವ್ಯಕ್ತಿ ಸಮಾಜದಲ್ಲಿ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಂತ ಸತ್ಯಗಳು. ನಮ್ಮಂತ ರಾಜಕಾರಣಿಗಳು ನಿಮ್ಮನ್ನೆಲ್ಲ ಚೆನ್ನಾಗಿ ಉಪಯೋಗ ಮಾಡಿಕೊಳ್ತೇವೆ. ಚುನಾವಣೆ ಬಂದಾಗೆಲ್ಲ ಘೋಷಣೆ ಮಾಡಿಬಿಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮನ್ನಾ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಗೆದ್ದ ಮೇಲೆ ನಮಸ್ಕಾರ ಹೊಡೆದು ಆ ಕಡೆ ಹೋದ್ರೆ ಮತ್ತೆ 4 ವರ್ಷ ಕಳೆದೇ ಬರಬೇಕು. ಅಷ್ಟಾಗುವ ರೈತ ಅವನ ಮನೆ, ಮಠ, ಆಸ್ತಿ ಎಷ್ಟೋ ಸಂದರ್ಭದಲ್ಲಿ ನೇಣಿಗೆ ಶರಣಾಗುವಂತ ಸಂಗತಿಗಳು ನಿರ್ಮಾಣ ಆಗುತ್ತೆ. ಸರ್ಕಾರದ ಜವಾಬ್ದಾರಿ ಇದೆ. ರೈತನ ಕೃಷಿ ಉತ್ಪನ್ನಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯ, ನೀರು, ಅದಕ್ಕೆ ಬೇಕಾದಂತ ವಿದ್ಯುತ್, ಇದನ್ನು ಒದಗಿಸುವಂತ ನಮ್ಮ ಜವಾಬ್ದಾರಿ. ಅವರು ಕೂಡ ಹೇಳಿದ್ರು. ಮತ್ತೆ ನಮ್ಮ ಇವತ್ತು ತಾಲೂಕಿಗೆ ಇವತ್ತು HN ವ್ಯಾಲಿ ಮತ್ತು KC ವ್ಯಾಲಿ, ಇವತ್ತು KC ವ್ಯಾಲಿ ಮೊದಲನೇ ಹಂತದಲ್ಲಿ ಬಂದಾಗ ನಮಗೆ ನಿಮ್ಗೆ 5 ಕೆರೆಗಳು ಕೊಡ್ತೇವೆ, ಉಳಿದಿದ್ದು ಆ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ರಾಜಕಾರಣದಿಂದ ಅದು ನಮಗೆ ತೊಂದರೆ ಆಗಿದೆ. ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು 35 ಕೆರೆಗಳನ್ನ ನಮಗೆ ಅನ್ಯಾಯ ಆಗಿದೆ, ಇದನ್ನ ಸೇರಿಸಬೇಕು ಅಂತ ಹೇಳಿದಾಗ ತಕ್ಷಣ ಅವರು ಪತ್ರದಲ್ಲಿ ಒಂದು ನೋಟ್ ಮಾಡಿ ಇದನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ. ಅದು ಖಂಡಿತ ಆಗುತ್ತೆ. ಈಗ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಾನು ಕೂಡ ವಿಧಾನಸೌಧಕ್ಕೆ ಬರ್ತೇನೆ. ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳನ್ನ ಕರೆಸಿ ಒಂದು ಸಭೆ ಮಾಡಿ ಬಹಳ ಸ್ಪೀಡ್ ಅಪ್ ಮಾಡಿ ನಿಮ್ಮ ತಾಲೂಕಿಗೆ ಏನು ಇವತ್ತು ವಂಚನೆ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ ಅನ್ನುವಂತ ಒಂದು ಭರವಸೆಯನ್ನ ಮಾನ್ಯ ಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಖಂಡಿತ ಅದಾಗುತ್ತೆ ಅನ್ನುವಂತ ಮಾತನ್ನ ಆ ಒಂದು ವಿಶ್ವಾಸದಿಂದ ಇವತ್ತು ಹೇಳ್ತಾ ಈ ಒಂದು ನಮ್ಮ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಒಂದು ಜಿಲ್ಲಾ ಮಟ್ಟದ ಒಂದು ಕೃಷಿ ಮೇಳವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ